ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲು ನಮ್ಮೊಂದಿಗೆ 4 ದಶಕಗಳ ಉತ್ಕೃಷ್ಟ ಸೇವೆಯನ್ನು ಜನಮಾನಸಕ್ಕಾಗಿ ನೀಡಿದಂತಹ ಜನಸ್ನೇಹಿ ಡಾಕ್ಟರ್ ಅಂಜನಪ್ಪರವರು, ದ ವೆರಿ ಫೇಮಸ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್. ಮಮತಾ ನರ್ಸಿಂಗ್ ಹೋಮ್ ರಾಜಾಜಿನಗರ ಇಸ್ ಅ ಹೌಸ್ ಫಾರ್ ಪ್ಲೇಸ್, ಬ್ಲಿಸ್, ಹೀಲಿಂಗ್ ಆ್ಯಂಡ್ ಕೇರ್. ಇಲ್ಲಿನ ಜನರಲ್ ಸರ್ಜನ್ ಹಾಗೂ MD ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಲೆಟ್ಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಡಾಕ್ಟರ್ ಅಂಜನಪ್ಪ for guiding us, for healing us, for betterment and greater health. ಶುಭ ಸಂಜೆಯ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದ ನಿರೂಪಣೆ ಮಾಡ್ತಿರ್ತಕ್ಕಂಥ ಮೇಡಮ್ಮು ಎಂಥ ಸುಂದರವಾದ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಮಾತಾಡ್ತಿದ್ದಾರೆ ಅಂದರೆ ಒಬ್ಬ ವೈದ್ಯನಾಗಿ ನನಗೆ ಭಾಳ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ ಈ ಪ್ರಾಡಕ್ಟ್ನ ಇನಾಗ್ರೇಟ್ ಮಾಡಿದ ಮೇಲೆ ನಿಮಗೆಲ್ರಿಗೂ ಆಶ್ಚರ್ಯ ಆಗ್ತಿರ್ಬೋದು, ಡಾಕ್ಟರ್ ಅಂಜನಪ್ಪ ಯಾವಾಗ ಆಯುರ್ವೇದ ಡಾಕ್ಟರ್ ಆದರು ಅಂತ. ಐ ಆಮ್ ಅನ್ ಅಲೋಪತ್. ಬಟ್ ನೋಡಿ, ನಮ್ಮ ದೇಶದಲ್ಲಿ ಒಂದು ಮಾತಿದೆ, ಕಾಯಿಲೆ ಯಾರಿಗೆ ಬರುತ್ತೆ ಅಂದರೆ ಮನುಷ್ಯನಿಗೆ ಬರೆದಿರೋ ಮರಕ್ಕೆ ಬರುತ್ತಾ ಅಂತ ಹಿರಿಯರು ಹೇಳೋರು. ಆದರೆ ಈಚೆಗೆ ನೀವೆಲ್ಲ ನೋಡಿದರೆ ತೆಂಗಿನ ಮರಕ್ಕೂ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಸೊ ಕಾಲ ಬದಲಾದಂಗೆ ಯೋಚನೆಗಳು ಬದಲಾಗ್ತವೆ. ಅದರೊಳಗಾಗಿ ಹಿರಿಯರು ಹೇಳಿದ ಒಂದು ಮಾತು, ಊಟ ಬಲ್ಲವನಿಗೆ ರೋಗವಿಲ್ಲ, ಅಕ್ಷರಶಃ ಸತ್ಯ. ಇವೆಲ್ಲವೂ ಆ ಕ್ಯಾಟಗರಿಯಲ್ಲಿ ಬರ್ತವೆ. ನಾನೊಬ್ಬ ಅಲೋಪತ ಆದರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಳೋದು, ನಾನು ದ ಫಾದರ್ ಆಫ್ ಇಂಡಿಯನ್ ಸರ್ಜರಿ ಈಸ್ ಸುಶ್ರುತ ಮಹಾರಾಜ್. ಆದ್ದರಿಂದ ನಮ್ಮಲ್ಲಿ ನೋಡಿ, ಕಾಯಿಲೆ ಬಂದಾಗೆ ಭಾರತ ದೇಶದಲ್ಲಿ ನಾವೊಂದು 200-250 ವರ್ಷದ ಅಲೋಪತ್ಸ್. ನಾವು ಇದಕ್ಕೆ ಮೊದಲು ಆಯುರ್ವೇದ ಇತ್ತು, ಹೋಮಿಯೋಪತಿ ಇದೆ, ನ್ಯಾಚುರೋಪತಿ ಇದೆ, ಕೊನೆಗೆ ಏನೂ ಇಲ್ಲ ಅಂದರೆ ತಿರುಪತಿ ಅಂತೂ ಇದೆ. ಯಾಕಂದರೆ ಅನೇಕರು ಹರಕೆ ಹೊತ್ಕೋತಾರೆ, ಅವರವರ ನಂಬಿಕೆಯ ಮೇಲೆ ಅವರವರ ಟ್ರೀಟ್ಮೆಂಟ್ ಹೋಗುತ್ತೆ. ಸೊ ಯಾವುದೇ ಒಂದು ಸಿಸ್ಟಮ್ನ, ನನ್ನ ಸಿಸ್ಟಮ್ ಬಗ್ಗೆ ನಾನು ಉತ್ತಮವಾಗಿ ಮಾತನಾಡ್ಬೋದು, ಬದೇ ಯಾವುದೇ ಒಂದು ಸಿಸ್ಟಮ್ ಬಗ್ಗೆ ಕೀಳಾಗಿ ಮಾತನಾಡುವಂಥ ಅಭಿರುಚಿ ಯಾವ ವೈದ್ಯನಿಗೂ ಇರಬಾರ್ದು ಅನ್ನೋ ಒಬ್ಬ ಟೀಚರಾಗಿ ಕಳೆದ 40 ವರ್ಷದಿಂದ ಸಾಕಷ್ಟು ಮೆಡಿಕಲ್ ಕಾಲೇಜಿನಲ್ಲಿ ಪಾಠ ಮಾಡಿ ನನ್ನ ಭಾಳ ಆತ್ಮೀಯ ಫ್ರೆಂಡ್ಸ್ ಇದ್ದಾರೆ. ಬೇರೆ ಬೇರೆ ಸ್ಪೆಷಾಲಿಟಿ ಅವರು ಇದ್ದಾರೆ. ಎವ್ರಿಬಡಿ ಈಸ್ ಪ್ರೌಡ್ ಆಫ್ ದೇರ್ ಓನ್ ಸ್ಪೆಷಾಲಿಟಿ. ಮೇಡಮ್ ಪದ್ಮಶ್ರೀ ಗೈನಕಾಲಜಿಸ್ಟ್ ಇದ್ದಾರೆ, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇದ್ದಾರೆ, ನಮ್ಮ ಮೆಡಿಕಲ್ ಗ್ಯಾಸ್ಟ್ರೋಎಂಟರಾಲಜಿ. ಆದರೆ ನೀವೆಲ್ಲರೂ ಕೂಡ ಈಚೀಚೆಗೆ ಒಂದು ಸ್ಪೆಷಾಲಿಟಿ ಬಗ್ಗೆ ಭಾಳ ಹೆಮ್ಮೆಯಿಂದ ಕನ್ನಡದಲ್ಲಿ ಹೇಳ್ಕೊಂಡಿರೋ ಒಬ್ಬನೇ ಡಾಕ್ಟ್ರು ಅಂದರೆ ಡಾಕ್ಟರ್ ಅಂಜನಪ್ಪ. ಅಂದರೆ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟ್ರು. ಐ ಆಮ್ ಸೋ ಪಾಪ್ಯುಲರ್ ಫಾರ್ ದ್ಯಾಟ್. ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ಯು ಮಸ್ಟ್ ನೋ ಅಬೌಟ್ ಅ ಹ್ಯೂಮನ್ ಬಾಡಿ. ನಾವೆಲ್ಲ ಡಿಸೈಡ್ ಮಾಡಿ ಬಂದಿದ್ದೀವಿ. ಮೊದಲನೇ ಸ್ಪೀಕರ್ ನಾನು ಬಳ್ಳಾರಿ ಒಳಗೆ ಹುಟ್ಟಿದೆ, ಬಳ್ಳಾರಿಯಲ್ಲಿ ಕ್ಲಿನಿಕ್ ತೆಗೆದೆ ಅಂತ ಹೆಮ್ಮೆಯಿಂದ ಹೇಳ್ಬೋದು. ಸರ್, ನಾನು ನಿಮ್ಮೂರಿನಲ್ಲೇ MBBS ಓದಿದೆ ಸರ್. ನಮಗೆ ಚೆನ್ನಾಗಿ ಗೊತ್ತು, ನಿಮ್ಮೂರಿನಾಗ 2 ಸೀಸನ್ ಇರೋದು, ಸಮ್ಮರ್ ಆ್ಯಂಡ್ ಸೂಪರ್ ಸಮ್ಮರ್. ದೇರ್ ಇಸ್ ನೋ ಅದರ್ ಸೀಸನ್ ಇನ್ ಬಳ್ಳಾರಿ. ಅಂಥ ಕಡೆ ನೀವು ಇಂಥ ಉತ್ತಮ ಸೇವೆ ಮಾಡ್ತಿದ್ದೀರಿ ಅಂತ ಕೇಳಿ ನಮಗೆ ಹೆಮ್ಮೆ ಅನಿಸುತ್ತೆ. ನಮ್ಮ 2ನೇ ಸಾಹೇಬರು ಮಾತನಾಡಿದಾಗೆ, ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, 20 years ಬ್ಯಾಕ್ I was associated with this mission which was implanted it was started in Yelahanka. Unfortunately, never gained any importance. ಇವತ್ತು ಇವ್ರ ಮಾತನ್ನು ಕೇಳಿ ಆ್ಯಸ್ ಎ ಸೈಂಟಿಸ್ಟ್ ಐ ಫೀಲ್ ಎಕ್ಸ್ಟ್ರೀಮ್ಲಿ ಪ್ರೌಡ್. ಇನ್ವೆಂಟೆಡ್ ಬೈ ಅವರ್ ಓನ್ ಇಂಡಿಯನ್ ಡಾಕ್ಟರ್. ಖುಷಿ ಅನಿಸುತ್ತೆ. ಸೊ ಎಲ್ಲದ್ರ ಬಗ್ಗೆನೂ ಮಾತಾಡ್ತೀನಿ. ಇವ್ರ ಪ್ರಾಡಕ್ಟ್ಸ್ ಬಗ್ಗೆ ಐ ಮೇ ನಾಟ್ ಎಂಡಾರ್ಸ್, ಬಟ್ ಐ ಆಮ್ ಡೆಫಿನೆಟ್ಲಿ ಶ್ಯೂರ್ ವಿತ್ ದೇರ್ ಹಾರ್ಡ್ ವರ್ಕ್ ಎಲ್ಲ ಕೂಡ ಒಳ್ಳೆಯದಕ್ಕೆ ಮಾಡ್ತಾರೆ. ಸಮಾಜದಲ್ಲಿ ಅವರೇನು ರೊಕ್ಕ ಮಾಡಬೇಕು ಅಂತ ಇದು ಮಾಡಲಿಕ್ಕೆ ಜನಗಳು ತಂದೆಯ ಆ ಕಾಲದ ಆ ವಿದ್ಯೆಯನ್ನು ಮುಂದೆ ಬೆಳೆಸ್ಕೊಂಡು ಹೋಗ್ತಿದ್ದಾರಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ಬಿಡುತ್ತೆ ಅಂದರೆ, ದೇರ್ ಈಸ್ ಎ ಸಿಸ್ಟಮ್ ಕಾಲ್ಡ್ ಕ್ವಾಕರಿ ಸಿಸ್ಟಮ್ ಇನ್ ಇಂಡಿಯಾ. ಆಯುರ್ವೇದದೊಳಗೂ ಕ್ವಾಕ್ಸ್ ಇದ್ದಾರೆ, ಅಲೋಪತಿ ಒಳಗೂ ಇದ್ದಾರೆ, ಹೋಮಿಯೋಪತಿ ಒಳಗೂ ಇದ್ದಾರೆ. ಎಲ್ಲೋ ಒಂದು ಕಡೆ ಆ ಕ್ವಾಲಿಟಿ ದೇ ಶುಡ್ ಹ್ಯಾವ್ ಎ ಡಿಗ್ರಿ ಅನ್ನೋದು ಒಂದೇ ನನ್ನ ಇದು. ಬಟ್ ಡೆಫಿನೆಟ್ಲಿ ದೋ ಐ ಮೇ ನಾಟ್ ಪ್ರಿಸ್ಕ್ರೈಬ್, ಬಟ್ ಡೆಫಿನೆಟ್ಲಿ ವಿಲ್ ನೆವರ್ ಕಮ್ ಇನ್ ದ ವೇ ಆಫ್ ಪೀಪಲ್ ಯೂಸಿಂಗ್ ದೀಸ್ ಕೈಂಡ್ ಆಫ್ ಪ್ರಾಡಕ್ಟ್ಸ್ ಫಾರ್ ದೇರ್ ಗುಡ್ ಹೆಲ್ತ್. ಇವತ್ತಿನ ಈ ಕಾರ್ಯಕ್ರಮ ಅದ್ಭುತವಾಗಿದೆ, ತುಂಬ ಖುಷಿ ಅನಿಸ್ತಾ ಇದೆ. ಅನೇಕ ವೈದ್ಯರನ್ನು ಕರೆದು ಈ ಸಂಸ್ಥೆ ನಮಗೆ ಸಿಗ್ನೇಚರ್, ಎಲ್ಲರೂ ಸಿಗ್ನೇಚರ್ ಅಂದ ತಕ್ಷಣ 9 ಗಂಟೆ ಮೇಲೆ ನೋಡ್ತಾರೆ ಡಾಕ್ಟ್ರು, ಬಾಟ್ಲು ಮೇಲೆ ಇದೆಯಾ ಸಿಗ್ನೇಚರ್ ಅಂತ. ಬಟ್ ದಿಸ್ ಸಿಗ್ನೇಚರ್ ಆರ್ಗನೈಸೇಷನ್ ಇಟ್ಸ್ ಎ ಲವ್ಲಿ ಆರ್ಗನೈಸೇಷನ್. ಸೆಕೆಂಡ್ ಟೈಮ್ ಐ ಆಮ್ ಅಟೆಂಡಿಂಗ್ ಎ ಪ್ರೋಗ್ರಾಮ್ ಆಫ್ ದಿಸ್ ಕೈಂಡ್. ಗಾಡ್ ಬ್ಲೆಸ್ ಎವರಿಬಡಿ. ಏನಾದರೂ ಹೆಚ್ಚಿಗೆ ಮಾತಾಡಿದರೆ ಹೊಟ್ಟೆಗೆ ಹಾಕ್ಕೊಳ್ಳಿ, ನಾನು ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಇದ್ದೀನಿ. ಥ್ಯಾಂಕ್ ಯು. Thank you so much. We have Dr. Anjanappa, renowned gastroenterologist, for his 4 decades plus service to mankind towards greater well-being. Thank you so much. Hearty congratulations.